ಬಿರಾನ ದೇವ್ರ ನನ್ನ ನಂದಿಗೆ ಕೊದಲಿಗೆ ನಂದನ ಮನದೊಳಗ ಕಾಡಿನೊಳಗ ಕಂಚಲದ ಆಲದ ಮರಕ್ಕೆ ಹೋದ ಕಂದನ ಕಟ್ಟಿದ್ರು. ಹೌದು. ಆ ಕಂದನ ನಿಲ್ಲಿಸ್ಕೊಳಕ್ ಯಾರು ಹೋಗಿರ ಅಂತ ಕೇರ ಯಾರಪ್ಪ? ಅಕ್ಕವ್ವ ಮಾಯವ ಆಡ ಕಾಯ್ಕೋತ್ ಹೋಗಿದ್ರು. ಹೌದು ಹೌದು. ಆಡ ಕಾಯ್ಕೋತ್ ಹೋದ ಹೊತ್ತಿನೊಳಗ ಆಲದ ಮರದೊಳಗೆ ಎಲ್ಲಿತ್ತಪ್ಪ ಅಂತ ಕೇಳಿದ್ರ ಬೀರಣ್ಣ ದೇವ್ರ ತೊಟ್ಲೆ ಮ್ಯಾಲಿತ್ತು. ಸುರಮದೇವಿ ಹೊಟ್ಟಿಲೇದ್ ಹಡ್ದಿದ್ದಳ ಅಷ್ಟ. ಹೌದು. ಆದ್ರ ಹಡದ ನಂತರ ದೋಷಗಾರ ವೇಸ್ ತೊಟ್ಟ ಕಳವಿ ನಾರಾಯಣಗೌಡ ಏನ್ ಮಾಡಿದ ಅಂತ ಕೇಳಿದ್ರ ಏನಪ್ಪ? ನಾರಾಯಣಗೌಡನ ತಂಗಿ ಸುರಮದೇವಿ ಎಲ್ಲರ ಗಂಡ ಹಡದಂದ್ರ ನನ್ನ ಹೆಣ್ಣಿಗೆ ಮೂಲ ಆಗ್ತದ, ಹೆಣ್ಣು ಹಡದಂದ್ರ ನನ್ನ ಗಂಡು ಕೊಡ್ಬೇಕಾಗ್ತದ ತಿಳಿದ ಈ ಮಗುವನ್ನು ಹೇಗಾದ್ರೂ ಮಾಡಿ ಸಂಹಾರ ಮಾಡ್ಬೇಕಂತ ಪ್ಲಾನ್ ಮಾಡಿ ದೋಷಗಾರ ವೇಸ್ ತೊಟ್ಟು ಹೋಗಿ ಹೇಳ್ತಾನ. ಹೌದು. ಏನ್ ಹೇಳ್ತಾನ ಮಲೋನ? ಏನ್ ಹೇಳ್ತಾನಪ್ಪ? ನಿನ್ನ ಅಣ್ಣಗೆ ಸಾವದ ಈ ಮಗ ಉಳಿದ್ರ. ಹೌದು. ನಿನ್ನ ತವರು ಮನೆಗೆ ಕಂಟಕದ. ಹೌದಪ್ಪ ಹೌದು. ನಿನಗೆ ಕಂಟಕದ ಒಂದು ಹೊತ್ತಿನೊಳಗೆ ಇಂತ 10 ಮಕ್ಕಳು ಹಡಿಬಹುದು ಅಂತ ತಿಳಿದ ಕಳವಿ ನಾರಾಯಣಗೌಡನ ಮಾತು ಕೇಳಿ ಅಣ್ಣನ ಮಾತು ಕೇಳಿ ತಂಗಿ ಏನ್ ಮಾಡ್ತಾಳ ಅಂತ ಕೇಳಿದ್ರ ಏನಪ್ಪ? ಬೀರಾನ ದೇವ್ರ ನನ್ನ ಹುಟ್ಟಿದ 7 ದಿನಕ್ಕೆ ಹೌದು ಅಡವಿ ಗಟ್ಟತಕ್ಕಂತ ಕೆಲಸ ಯಾರು ಮಾಡ್ತಾನ? ಕಳವಿ ನಾರಾಯಣಗೌಡ ಮಾಡ್ತಾನ. 4 ಮಂದಿ ದೈತ್ರನ್ನ ಕೊಟ್ಟು ಕಳಿಸಿರ್ತಾನ. ಹೌದು. ತಾಯಿ ಉಣಿಸ್ಲಿಲ್ಲ, ಹೌದು, ತಿನ್ನಿಸ್ಲಿಲ್ಲ. ಹೌದು. ತಾಯಿಗೆ ದುಃಖ ಆಗತ್ತೆ. ಹುಟ್ಟಿ 7 ದಿನ ಆಗೈತೆ. ಮಗನಾಗ ಕಾಡಿ ಕಟ್ಟಬೇಕಂತ ತಿಳಿದು ನಿರ್ಧಾರ ಮಾಡಿ ತಾಯಿ ಏನ್ ಮಾಡ್ತಾಳ ಅಂದ್ರ ಏನಪ್ಪ? 4 ಮಂದಿ ದೈತರ ಕೈಯಾಗ ಮಕ್ಕಳನ್ನು ಕೊಡ್ಬೇಕಂತ ತಿಳಿದು 7 ತರ ಹಾಸಿಗೆ ಹಾಸಿ 7 ತರ ಜರ್ತಾರ ಮ್ಯಾಲ ಏನ್ ಮಾಡ್ತಾಳ ಅಂದ್ರ ಅರಿವಿಗಳನ್ನು ಹಚ್ಚಿ. ಹೌದು. 4 ಮಂದಿ ದೈತರಿಗೆ ತೊಟ್ಟಿಲದಾಗ ಬೀರಾನ ದೇವರ ಮನೆಗಾನ 7 ದಿನದ ಕಂಡಂದ್ರ 4 ಮಂದಿ ಕೂಡ ತೊಟ್ಟಿಲಿಗೆ ಹಗಲು ಕೊಟ್ಟಿ ಹತ್ತಾರ. ತೊಟ್ಲಿ ಎತ್ತಲಿಲ್ಲ ಬಂಧುಗಳೇ. ಹೌದಪ್ಪ ಹೌದು. ಕರೆಯಲ್ಲ ಮಾತಿದು. ನೆಲ ಬಿಟ್ಟು ಅಳಿಗಾಡ್ಲಿಲ್ಲ. ಅವಾಗ ಸುರಮಿದೇವಿಗೆ ಹೇಳ್ತಾರ, ನೀ ಎಲ್ಲ ಹೇಳಿದ್ವಾ ನಿನ್ನ ಅಣ್ಣಗೆ ಸಾವತ್ತೈತೆ ಮಗನನ್ನ ಪ್ರಾಣ ಕೊಡಕತಿ, ನಾವು ಒಯ್ಬೇಕಂದ್ರ ಆ ತೊಟ್ಲು ಎತ್ತು ಏನ್ ಮಾಡ್ಬೇಕಂದಾಗ ಸುರಮಿದೇವಿ ಹೇಳ್ತಾಳ, ಏನತ್ತಪ್ಪ? ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ತೊಟ್ಟಲಕ್ಕೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಆರತಿ ಬೆಳಿಗ್ಗೆ 7 ತರದ ಅಡಿಗೆ ಮಾಡಿ ನಾನಾ ತರದ ಅಡಿಗೆ ಮಾಡಿ ಅಡಿಗೆಯನ್ನ ಆ ತೊಟ್ಟಲದಾಗಿಟ್ಟು ಊಟ ಮಾಡಿ ಕಾಡಿನೊಳಗೆ ನನ್ನ ಮಗನನ್ನ ಸಂಹಾರ ಮಾಡ್ರ ತಾಳ ಕಳಿಸ್ತಾಳ. ಹೌದಾ? ಯಥಾ ಪ್ರಕಾರವಾಗಿ ತೆಗೆದುಕೊಂಡು ಹೋಗ್ತಾರ 4 ಮಂದಿ ದೈತರ ತಾಯಿ. ಹೌದು. ಜೋಜೋ ಲಾಲಿ ಒಂದು ಹಾಡ ಹಾಡಿ ಜೋಜೋ ಲಾಲಿ ಹಾಡುತ್ತಾರ. ತೊಟ್ಲ ಮ್ಯಾಲೆ ಇದ್ದವ್ರ ಹಗಲ ಮೇಲೆ ಕೂತು ಕೊದಲಿಗೆ ನಂದನ ಬಡದ ಕಾಡಿಗೆ ತೆಗೆದುಕೊಂಡು ಹೋದ್ರು ಬೀರಾನ ದೇವ್ರನ್ನ. ಹೌದಪ್ಪ ಹೌದು. ಬೀರಾನ ದೇವ್ರನ್ನ ತೆಗೆದುಕೊಂಡು ಹೋಗಿ ಇನ್ನೇನೋ ಸಂಹಾರ ಮಾಡ್ಬೇಕ ತಳಿಗಳಿಸ್ತಾರ ಬಂಧುಗಳೇ. 7 ತರದ ಅಡಿಗೆ ಮಾಡಿದ್ರೆ ತಾಯಿ ಅಡಿಗೆ ಉಣ್ತಾರ. ಹೌದು. ಊಟ ಮಾಡ ಮಗನ ಕಡೆ ನೋಡ್ತಾರ. ಮಗ 7 ದಿನದ ಕಂದ ಕೈಕಾಲು ಬಿಚ್ಚಿ ಆಡ್ಲಾಕ್ ಹತ್ತಿತ್ತು. ಹೌದು. ಆಡು ಕಂದನನ್ನು ನೋಡಿ ಕರಗುತ್ತದ. ಹೌದಪ್ಪ ಹೌದು. ತಾಯಿ ನನಗೆ 7 ತರದ ಅಡಿಗೆ ಮಾಡಿ ಉಣಿಸಾಳ. ಅನ್ನ ಉಂಡು ಮನೆಗೆ ಅನ್ಯಾಯ ಮಾಡಬಾರ್ದ ಶಾಸ್ತ್ರದ. ಅದಕ್ಕೆ ಎಲ್ಲಾ ದಾನದೊಳಗೆ ಅನ್ನದಾನ ಶ್ರೇಷ್ಠತಿ. ಈ ರಾಜ್ಯಾಗ ಹೋಗಿ ನಾವು ಏನಾರ ಸುಳ್ಳು ಹೇಳನು, ರಾಜ್ಯಾಗ ನಾರಾಯಣಗೌಡ್ಗೆ ಹೋಗಿ ಏನಾರ ಸುಳ್ಳು ಹೇಳನು ತಿಳಿದ ಮಗನನ್ನ ಏನ್ ಮಾಡ್ತಾರಪ್ಪ ಅಂತ ಕೇಳ ತೊಟ್ಲ ಅನ್ನ ಎತ್ತಿ ಮ್ಯಾಲ ಆಲದ ಮರದ ಕಂಚಿನ ಮರದ ಕಟ್ಟಬೇಕಂತ ತೊಟ್ಲ ಎತ್ತು ತಡದ ತೊಟ್ಲ ಹೋಗಿ ತಾನ ಎಲ್ಲಿ ಕುಯ್ತು ಅಂತ ಕೇಳಿದ್ರೆ ಟಂಗಿಗೆ ಹೋಗಿ ತೊಟ್ಲು ಕುಯ್ತು. ಹೌದು. 4 ಮಂದಿ ದೈತರ ಕಳವಿ ನಾರಾಯಣಗೌಡಗೆ ಹೋಗಿ ಹೇಳ್ರ ಮಗನನ್ನ ಸಂಹಾರ ಮಾಡಿದ ತಿಳಿದ. ಆದ್ರ ಮಗ ಎಲ್ಲಿ ಆಡ್ತಿತ್ತು? ಹೌದು. ತೊಟ್ಟಲದೊಳಗೆ ಆಡ್ತಿತ್ತು ಬಂಧುಗಳೇ. ತೊಟ್ಟಲದೊಳಗೆ ಆಡ್ತಿತ್ತು. ಹೌದಪ್ಪ ಹೌದು. ಕಟ್ಟಿರುವಿ ಬಂದು ಏನ್ ಮಾಡ್ತಿದ್ದು ಅಂತ ಕೇಳಿದ್ರ ಏನಪ್ಪ? ಕಟ್ಟಿರುವಿ ಬಂದು ತಳಕ ಕಾವಲ ಮಾಡ್ತಿದ್ದು. ಹೌದು. ಮಗ ಅಳಾಕೈತಂದ್ರ ನವಿಲು ಬಂದ ನೃತ್ಯ ಮಾಡ್ತಿತ್ತು. ಹೌದಾ? ಮಗು ಹಸುವಾದಾಗ ಪರಮಾತ್ಮ ಮ್ಯಾಲ ಜೇನದ ಹುಟ್ಟನ್ನು ಕಟ್ಟಿದ್ದ. ತಟಾ ತಟ ಅಂತ ಹೇಳಿ ಬಾಯಿ ಒಳಗೆ ಜೇನುತುಪ್ಪ ಬೀಳ್ತಿತ್ತು. ಮಗು ಚಾಪ್ 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 ಸಿಬಿಸಿ ಆಡ್ಲಾಕೈತ್ತು. ಈ ಸೊತ್ತಿನೊಳಗೆ ಅಕ್ಕವ ಮಾಯವ ಆಡ ಕಾಯ್ಕೋತ ಕೊದಲಿ ನಂದನ ಬಣದಾಗ ಬರ್ತಾರ. ನಮ್ಮವ್ವ ಚಿಂಚಲಿ ಮಾಯವ ಆಡ ಕಾಯ್ಕೋತ ಬಂದ ಅಳು ಮಗುವಿನ ಸಪ್ಪಳು ಕೇಳ್ತದ. ಅಕ್ಕವ ನನಗೆ ಬೇಕತ್ತಳು, ಮಾಯವ ನನಗೆ ಬೇಕತ್ ಜಗಳ ಹತ್ತದ. ಅವಾಗ ಎಳ್ಳಿಗುಂತಿ ರಾಯಪ್ಪ ಅಂತ ಹೇಳಿ ಇಂತ ರುಂಬಾಲ್ ಕಾಕಾನಂತ ಹಿರಿ ಮನುಷ್ಯ ಬಂದ. 5 ಸುತ್ತ ಹಾಕ್ರಿ. 5 ಸುತ್ತ ಹಾಕೋದ್ರಾಗ ಯಾರಿಗೆ ಮಲಿಗೆ ಹಾಲು ಬೀಳ್ತಾವಲ್ಲ ಆ ಮಗುವನ್ನು ನಿಮಗೂ ಕೊಡ್ತೀವಿ ಅಂತ ಹೇಳಿ ನಿರ್ಧಾರ ಮಾಡಿದ. ಹೌದು. ಲಕ್ಕವ ಆದಳು ಬೆಕ್ಕೇರಿ ಲಕ್ಕವ 5 ಸುತ್ತ 1 ಸುತ್ತ ಆದಳು, 2 ಸುತ್ತ ಆದಳು, 3 ಸುತ್ತ ಆದಳು. ಹೌದು. ಮಲಿಗೆ ಹಾಲು ಏನು ಬೀಳಲಿಲ್ಲ. ನಮ್ಮವ್ ಭಕ್ತಿದಿಂದ ಚಿಂಚಲಿ ಮಾಯವ ಆ ವೃಕ್ಷ ಅಂದ್ರ ಮರಕ್ಕೆ ನಮಸ್ಕಾರ ಮಾಡಿ ಭಗವಂತನಲ್ಲಿ ಬೇಡ್ಕೊಂಡ್ ಯಪ್ಪ ಕಂದನ ನನಗೆ ಹೊಲಿಸಬೇಕಂತ ತಿಳಿದ. ಹೌದು. ಮಳು 1ನೇ ಸುತ್ತ ಆದಳು, 2ನೇ ಸುತ್ತ ಆದಳು, ಎದಿ ಬಿಗದಂಗ ಆಯ್ತು. 3ನೇ ಸುತ್ತ ಹಾಯ್ತಿದಳು, ಚಟ ಚಟ ಅನ್ಲಕ್ಕತ್ತು ಮಲಿ ಹಾಲ. 4ನೇ ಸುತ್ತ ಹಾಯ್ತಾಳ, 5ನೇ ಸುತ್ತಿಗರ ಹಾಲ ಧಾರಾಕಾರವಾಗಿ ತಳಗೆ ಬೀಳಕತ್ತು. ಗುಂತಿ ರಾಯಪ್ಪ ಅಂದ, ಈ ಮಗ ನಿನಗೊಪ್ತಕ್ಕದಂದ. ಹೌದು. ಅವನೇ ಚಿಂಚಲಿ ಮಾಯವನು ಉಡಿಯಾಗ ಬೆಳೆದವ ಯಾರ ಅದಕ್ಕೆ ನಮ್ಮಪ್ಪ
ಬೀರಪ್ಪ ಬೀರದೇವ್ರ ಬೀರದೇವರು ಹೌದು ಬೀರದೇವರು ಬೆಳೆದ ಬಾಗಿ ಬಂಕನಾಥನನ್ನು ಹೊಡೆದ ಶಿಕಾಸುರು ಶಿರವನ್ನು ಹೊಡೆದ ಕಾಣೇಶ್ವರ ದೈತ್ಯನನ್ನು ಮರ್ದರ ಮಾಡಿ ಹೌದಾ ಕೀಲ ಮತ್ತು ಕಟ್ಟಿ ಅಂತಕ್ಕಂಥ ರಾಕ್ಷಸರು ಹೌದಾ? ತಾಯಿ ಮಾಯಮ್ಮನ ಮೇಲೆ ಏರಿ ಹೋದಾಗ ಹೌದಾ? ನಿತ್ತ ಅಡ್ಡ ಸೀಳಿ 3 ವರ್ಷಕ್ಕೊಮ್ಮೆ ಈಗ ಸದ್ದ ಕೀಲ್ ಕಟ್ಟಿ ಅಂತ ಜಾತ್ರೆ ಆಗ್ತದ. ಇದು ಬೀರಾಣ ದೇವರ ಪವಾಡ. ಹೌದಪ್ಪ. ಇಂಥ ಪವಾಡದ ಹಾಡ ಬಹುಶಃ ನೋಡಿ ಸರ್, ಒಬ್ಬಕ್ಕೆ ಹೆಣ್ಮಗಳು ಎದುರಾಗೂ ಕಡಿಮೆ ಇಲ್ಲ ಕೇಳ್ತಾ ಇದ್ದೇನೆ ಬಂಧುಗಳೇ. ಹೌದಾ ಮೊನ್ನೆ ಕೋಳಿಗುಡ್ದಾಗ ಆಲದ ಮರ ಹತ್ತಿ ತೊಟ್ಟಲದ ಇಡೀ ಸಾರಾಂಶ ತೋರಿಸಿರ್ತಕ್ಕಂಥ ಹೆಣ್ಮಗಳು. ಹೌದಪ್ಪ ಹೌದು ಇವತ್ತು ಅಲ್ಲಿ ತಕ ಹೋಗಿ ಒಬ್ಬಕ್ಕೆ ಹೌದು ಹೆಣ್ಮಕ್ಳಂದ್ರೆ ಹಗರಲ್ಲ. ಆಹಾ. ಬಹುಶಃ ಎರಿ ಹೊಲದಾಗ ಎಂಟ್ರುಗಳೇ ಜಗ್ಗಿದಂಗ ಹಾಲು ಮತದಾಗ ಹಾಡಕ್ಕೆ ಯಾರಾದ್ರೂ ಇದ್ರೆ ಹೆಣ್ಮಗಳೊಳಗ ಮುಗುಳಿಯಾಳ ಸುಮಿತ್ರ ಅಂತ ಒಂದ್ಸರಿ ಜೋರಾದ ಚಪ್ಪಾಳೆ. ಹೌದಪ್ಪ ಹೌದು ಕರೆ ಮಾತಿರು ಇದಕ್ಕೆ ಎಂಟದೆ ಬೇಕು ಸರ್. ಹೌದು ಹೌದು ಬಾಳ ಮಂದಿ ಹೆಣ್ಮಕ್ಳು ಹಾಡ್ತಾರ, ಹೌದಾ? ಮಾತಾಡೋರು ಬೇರೆ, ಹೌದು ಹಾಡೋರು ಬೇರೆ, ಎಲ್ಲ ಇರ್ತದ. ಈಕಿದ ಹಂಗಿಲ್ಲ, ಆಹಾ. ಸಾಹಿತ್ಯನು ಆಕಿನ ಬರ್ತಾಳ, ಹಾಡಾನು ಆಕಿನ ಹಾಡ್ತಾಳ. ಹೌದು. ಇಡೀ ಸಂಘದ ಮ್ಯಾನೇಜರ್ ಆಗಿ ಮುಂದೆ ನಡ್ಸ್ಕೊಂಡು ಹೊಂಟಾಳ ಅಂದ್ರ ಹೌದು. ಲಕ್ಷ್ಮಣನ ಇದು ಕೂತು ಸಾಮಾನ್ಯ ಅಲ್ಲ. ಹೌದು ಇದು ಎರಡರಗಳೇ ಅಲ್ಲದ ಎಂಟ್ರುಗಳೇ ಜಗ್ಗು ಅಂತ ಎದ್ನಿಲಿವ ಎಂಟ್ರುಗಳೇ ಜಗ್ಗು ಅಂತ ಹಾಲು ಮತದ ಹುಲಿಗೆ ಹೌದು. ಒಂದ್ಸಾರಿ ಜೋರಾದ ಚಪ್ಪಾಳ ತಿಟ್ರು, ಜೋರಾದ ಚಪ್ಪಾಳ ತಿಟ್ರು. ಹಾಲು ಮತದ ಹುಲಿ ಇದಕ್ಕೆ ಅನ್ಬೇಕು ಸರ್, ಇದಕ್ಕೆ ಅನ್ಬೇಕು. ಹೌದು ರಾಜ ಹುಲಿದು ನಿನ್ನ ಜೋಡಿ ಕೊಡ್ತತ್ಲೆ ಇದು, ಹೌದು ಇದು ಹಗರ ಅಲ್ಲಿ ಇದು ಯಾವ ನೀನು ಹೇಳುವ ಯಾವ್ದು ಹೇಳತ್ತ ನೋಡ. ಹೌದು ಇವ್ ಏನಾರ ಮಾಡಿ ರೊಕ್ಕ ಹಾಕ್ರಿಪ್ಪ ಇವ್ನ್ ಮೊದಲು. ಹೌದು ಒಟ್ಟ ಅದಕ್ಕೆ ಹೇಳಾಳ ಹೌದಾ? ಮಾಳು, ಹೌದು. ನಿನಗ ಮಂದ್ಯಾಗ ಕುಡುದಲು ಕಿಮ್ಮತ್, ಯಾಕೆಪ್ಪ ನಿನಗ ಸಂಜಾಗ ಹಾರ ಹಾಕ್ತಾರಂದಾಳ ಅಕ್ಕ. ಏ ಆಕಡೆ ಬ್ಯಾಡಿ ಆಕಡೆ ಹೋಗುದ್ ಬ್ಯಾಡ ಮುದ್ಕೆ ನಾವು ಹಾ? ಅಲ್ಲಿ ಬ್ಯಾರೆ ಹಾರ ಹಾಕ್ತಾರ ಅವ್ರು ಆಕಡೆ ಒಟ್ಟು ಅಲ್ಲ, ನೋಡುದು ಬೇಡ. ಅದು ಗೊತ್ತೈತಿ ಅವಂಗ, ಹೌದಾ ಅದು ಗೊತ್ತೈತಿ. ಹೌದು. ಇಲ್ಲಿ ನೋಡ್ರಿ ಕಾರ್ಯಕ್ರಮ ಮುಗುಳ್ಯಾಳ ಸುಮಿತ್ರಕ್ಕ ಹೆಂಗ್ ಕೊಡಾಕತ್ತಾಳ ಅಂತ ಕೇಳಿದ್ರ, ಹೌದಾ ಹೆಣ್ಣು ಹುಟ್ಟಿದ್ರ ಹುಣ್ಣು ಹುಟ್ಟಿತೈತಿತ್ರಿ ಅವ್ವ ಅಂತ ಹೌದು. ಮೊದಲು. ಯಾರು ಹುಣ್ಣು ಹುಟ್ಟಿತಿದ್ರ ಹೌದು. ಹೆಣ್ಮಕ್ಳು ಹುಟ್ರೆ ಯಾರು ಎಂದು ಸಂತೋಷ ಪಟ್ಟಿಲ್ಲ. ಆದ್ರ ಕವಿ ಬರಿತಾನ ಒಂದ್ ಕಡೆ, ಹೌದಾ ಕವಿ ಬರಿತಾನ ಒಂದ್ ಕಡೆ ಹೆಣ್ಮಕ್ಳ ಬದಲ ಏನತ್ತಪ್ಪ ಅಂದು ಕೈಯಲ್ಲಿ ಖಡ್ಗ ಹಿಡಿದು ಬ್ರಿಟಿಷರ ರುಂಡ ಚಂಡಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ ಹೆಣ್ಣಲ್ಲವೇ. ಹೌದಪ್ಪ ಹೌದು ಯವ್ವ ಕೈಯಾಗ ಒಣಕಿ ಹಿಡಿದು ಕಳ್ಳರಿಗೆ ಬುದ್ಧಿ ಕಲಿಸಿದ ಒಣಕಿ ಓಬವ ಹೆಣ್ಣಲ್ಲವೇ. ಹೌದಪ್ಪ ಹೌದಾ ಸ್ಟೇಷನ್ ಮಾಸ್ತರ್ ನಾನಾ ಪರಿ ಬೀಡ್ರನು ಹೌದು ತನ್ನ ಶೀಲವನ್ನ ಕಾಯ್ದುಕೊಂಡು ಗಂಡಿಗೆ ಬಿಡುಪಾಕಿಟ್ಟಿರ್ತಕ್ಕಂತ ಆಹಾ ಯಾರ ಯಾರು ಯಾರ ಯಾ- ಹೇಳ್ರಲ್ಲ, ಕಡ್ಲಿ ಕಡ್ಲಿ ಮಟ್ಟಿ ಕಾಶಿಬಾಯಿ ಹೆಣ್ಣಲ್ಲವೇ. ಹೌದಾ ಈ ಕಡೆ ಕೇಳಿ. ಇಂದು ಬರಿತಾನೆ ಕವಿ ಸರ್, ಹೌದಾ ಇಂದು ಬರಿತಾ ಇದ್ದಾನೆ ಏನತ್ತಪ್ಪ ನೋಡಿ ಸರ್, ಇಂದು ಬರಿತಾ ಇದ್ದಾನೆ. ಹೌದು. ಟಿಆರ್ಇ ಜೈಲಿನಲ್ಲಿ ಇರ್ತಕ್ಕಂಥ ಕಳ್ಳರಿಗೆ ಬುದ್ಧಿವಾದ ಹೇಳಿ ಹೌದು ಜೈಲಿನಿಂದ ಮುಕ್ತಗೊಳಿಸಿದ ಕಿರಣ್ ಬೇಡಿ ಹೆಣ್ಣಲ್ಲವೇ. ಹೌದಪ್ಪ ಹೌದು ಭಾರತ ದೇಶದ ಹೌದಾ ಮೊಟ್ಟ ಮೊದಲ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಹೆಣ್ಣಲ್ಲವೇ. ಹೌದಪ್ಪ ಹೌದು ನೀವು ಚಿಕ್ಕೋಡಿ ಮತಕ್ಷೇತ್ರದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೆಣ್ಣಲ್ಲವೇ. ಹೌದಪ್ಪ ಹೌದಾ ಹಾಲು ಮತದ ಹುಲಿ, ಹೌದಾ ಹುಲಿಯನ್ನೇ ಪ್ರಚಾರಕ್ಕೆ ಬಲಗಡೆ ತೆಗೆದುಕೊಂಡು ಪ್ರಚಾರ ಮಾಡಿರ್ತಕ್ಕಂಥ ಆಹಾ. ವಸಂತರಾವ್ ಪಾಟೀಲರ ಮಗಳು ಪ್ರತಿಭಾ ಪಾಟೀಲ್ ಹೆಣ್ಣಲ್ಲವೇ. ಹೌದಪ್ಪ ಹೌದಾ ಹೆಣ್ಣು ಹುಣ್ಣಲ್ಲ, ಹೆಣ್ಣು ಹುಣ್ಣಲ್ಲ. ಕವಿ ಬರಿತಾನೆ ಇವತ್ತು ಹಾಲು ಮತದೊಳಗ ಹೌದು. ಎಂಟನೆಯ ಬಂಟಾಗಿ ಹೌದಪ್ಪ. ಅಮೋಘ ಸಿದ್ದನ ಮ್ಯಾಳ ಜೋಡಿ ಸಡ್ಡು ಹಡದ ಹಾಡ ಹಾಡಿ ಹೌದು. ಹಾಲು ಮತದ ಹೆಬ್ಬುಲಿ ಯಾರಂತ ಕೇರ ಸುಮಿತ್ರಕ್ಕ ಮುಗುಳಿಯಾಳ ಹೆಣ್ಣಲ್ಲವೇ. ಹೌದಪ್ಪ ಹೌದಾ ಹುಲಿ ಇವ ನೀವು ಹೆಣ್ಣು ಹುಣ್ಣಲ್ಲ, ಹೆಣ್ಣು ಹುಣ್ಣಲ್ಲ, ಹೌದು. ಹೆಣ್ಣು ನೀವೆಲ್ಲ ಜಗದ ಕಣ್ಣು ಅಂತ ಕವಿ ಬರಿತಾ ಇದ್ದಾನೆ. ಸರ್. ಜಗದ ಕಣ್ಣು ಅಂತ ಬರಿತಾ